ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ವಿಜಯಪುರ ನಗರದಲ್ಲಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವುದೂ ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಾ ಇಲ್ಲ. ಅದು ವಾಲಂಟರಿಯಾಗಿ ಯಾರು ಕೊಡೋಕೆ ಇಷ್ಟ ಇದೆಯೋ ಅವರು ಅವರಿಂದ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದಾವೆ. ಹಾಗಾಗಿ ಯಾರದ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿಗೆ ಎಳಿತಿದ್ದಾರೆ ಅಂತ ಕಿಡಿಕಾರಿದ್ರು. ಇವರೇ ಶುರು ಮಾಡಿ ಈಗ ಇವರೇ ಅದರ ವಿರುದ್ಧ ಮಾತಾಡ್ತಿದ್ದಾರೆ. ಬಾಲಕೃಷ್ಣ ಚೆನ್ನಾಗಿ ಹೇಳಿದ್ದಾರೆ, ಅವ್ರದ್ದು ಪಾದಯಾತ್ರೆ ಇದೆಯಲ್ಲ ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕಂದ್ರೆ ಇವರೇ ಮಾಡಿರೋ ಕಾರ್ಯಕ್ರಮ, ಇವರಿಂದ ಇವರೇ ವಿರೋಧ ಮಾಡ್ತಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಈಗಾಗಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವುದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಿಲ್ಲ. ಅದು ವಾಲಂಟ್ರಿಯಾಗಿ ಯಾರು ಕೊಡೋಕ್ಕೆ ಇಷ್ಟ ಇದೆಯೋ ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ದು ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದು ಮಾಡ್ತಿದ್ದಾರೆ. ನಮ್ಮ ಬಾಲಕೃಷ್ಣೇಗೌಡರು ಚೆನ್ನಾಗಿ ಹೇಳಿದ್ರು. ಇದು ಅವರದು ಪಾದಯಾತ್ರೆ ಏನಿದೆಯಲ್ಲ ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆ ಅಂತಂದ್ರೆ ಅವರೇ ಮಾಡಿರೋ ಕಾರ್ಯಕ್ರಮದ ಅವರೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕರೆಕ್ಟ್ ಆದಂಥ ಆ್ಯಪ್ಟ್ ಹೆಸರಿಟ್ಟಿದ್ದಾರೆ ಅವರು. ಓಕೆ.